ಸಿಲಿಕಾನ್ ಸಿಟಿಯಲ್ಲಿ ಟ್ಯಾಂಕರ್ ಮಾಫಿಯಾ ಹಿಗ್ಗಿಲ್ದೆ ಸಾಗ್ತಾ ಇದೆ. ನಗರದಲ್ಲಿ ಕೆಲವೆಡೆ ದುಪ್ಪಟ್ಟು ದರ ಪೀಕ್ತಿದ್ದಾರೆ. ಹೀಗಿದ್ರೂ ಕೂಡ ಸರ್ಕಾರ ಟ್ಯಾಂಕರ್ಗಳಿಗೆ ದರ ನಿಗದಿ ಮಾಡೋದಕ್ಕೆ ಮೀನಾಮೇಷ ಎಣಿಸ್ತಾ ಇದೆ. ಈ ಮಧ್ಯೆ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ನಿವಾರಣೆಗೆ 556 ಕೋಟಿ ಮೀಸಲು ಇಡೋದಕ್ಕೆ ಮುಂದಾಗಿದೆ. ಬೆಂಗಳೂರಿನಲ್ಲಿ ನೀರಿನ ಅಭಾವ, ಹೆಚ್ಚಾದ ಟ್ಯಾಂಕರ್ ಮಾಫಿಯಾ, ಡಿಸಿಎಂ ಸಭೆಯಲ್ಲೂ ನಿಗದಿಯಾಗದ ದರ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಹೆಚ್ಚಾಗಿದೆ. ಟ್ಯಾಂಕರ್ಗಳ ಹಾವಳಿ ಮಿತಿ ಮೀರಿದೆ. ಈ ಸಮಸ್ಯೆ ಪರಿಹಾರಕ್ಕಾಗಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್, ಬಿಡಿಎ, ಬಿಬಿಎಂಪಿ, ಜಲಮಂಡಳಿ ಮತ್ತು ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ಆದ್ರೆ ಆ ಸಭೆಯಲ್ಲೂ ಕೂಡ ಟ್ಯಾಂಕರ್ಗಳ ದರ ನಿಗದಿ ಬಗ್ಗೆ ನಿರ್ಧಾರ ಕೈಗೊಂಡಿಲ್ಲ. ಟ್ಯಾಂಕರ್ಗಳು 3000 ಆಯಿತು. ಬರೀ 217 ಟ್ಯಾಂಕರ್ಗಳು ನೋಂದಣಿ ಮಾಡಿಕೊಂಡಿವೆ. ಟ್ಯಾಂಕರ್ಗಳು ನೋಂದಣಿ ಮಾಡಿಕೊಂಡ ಬಳಿಕ ಕಿಲೋಮೀಟರ್ ವೈಸ್ ದರ ನಿಗದಿ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಎಲ್ಲ ಟ್ಯಾಂಕರ್ ಆಪರೇಟರ್ಸ್ಗೆ ಅವರಿಗೆ ನಾವು ರಿಜಿಸ್ಟ್ರೇಷನ್ ಅಫಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತ ಹೇಳಿದ್ದೇವೆ. 3500 ಟ್ಯಾಂಕರ್ ಇದೆ. ಅದರಲ್ಲಿ ಬರೀ 200 ಚಿಲ್ಲರೆ ಮಾತ್ರ ಈಗ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. ಎಲ್ಲ ರಿಜಿಸ್ಟ್ರೇಷನ್ ಆದ್ಮೇಲೆ 500ಕ್ಕೂ ಕೊಡ್ತಾ ಇದ್ದಾರೆ ಟ್ಯಾಂಕರು. ಕೆಲವರು 2000 3000 ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಅದೆಲ್ಲ ಕೂತ್ಕೊಂಡು ನಾನು ಅಸೋಸಿಯೇಷನ್ ಅವ್ರ ಹತ್ರ ಕರೆಸಿ ನಮಗೂ ಅವ್ರಿಗೂ ಲಾಸ್ ಆಗಬಾರ್ದು, ಯಾರಿಗೂ ಲಾಸ್ ಆಗೋದು ಬೇಡ, ಆ ರೀತಿ ನಾವು ಕಂಟ್ರೋಲ್ ಮಾಡಿ ಒಂದು ರೇಟ್ ಅನ್ನು ನಾನು ಫಿಕ್ಸ್ ಮಾಡ್ತೀನಿ. ಬೆಂಗಳೂರಿನಲ್ಲಿ ನೀರಿನ ಅಭಾವ ಹೆಚ್ಚಾಗ್ತಿದೆ. 12,000 ಬೋರ್ವೆಲ್ಗಳಲ್ಲಿ 6,000 ವರ್ಕ್ ಇದೆ. ಉಳಿದವು ಡ್ರೈ ಆಗ್ಬಿಟ್ಟಿವೆ. ಇನ್ನು ಬೋರ್ವೆಲ್ ಕೊರೆಯೋದು ಸೇರಿದಂತೆ ಅಭಾವ ನೀಗಿಸೋದಕ್ಕೆ 556 ಕೋಟಿ ಮೀಸಲಿಡಲಾಗಿದೆ. ಬೆಂಗಳೂರಿನ ಪ್ರತಿ ಕ್ಷೇತ್ರಕ್ಕೆ 10 ಕೋಟಿ ಮೀಸಲಿಡಲಾಗ್ತಿದೆ. 15,000 ಬೋರ್ವೆಲ್ ಇದೆ. ಅದರ ಪೈಕಿ ಸುಮಾರು 6,997 ಡ್ರೈ ಆಗಿದೆ. ಈ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೆ ಫಂಡ್ಸ್ ನಾನೀಗಾಗಲೇ ನನ್ನ ಗ್ರಾಂಟ್ ಇಂದ 10 ಕೋಟಿ ರೂಪಾಯಿ ಅವರಿಗೆ ಕೊಟ್ಟಿಲ್ಲ. MLS ಗೂ ಕೊಟ್ಟಿದ್ದೇನೆ. ಕೆಲವರು ನೀರಿಗೂ ಉಪಯೋಗಿಸ್ಕೊಳ್ಳಿ ಅಂತ ಪ್ರಯಾರಿಟಿ ನೀರು ಕೊಡಬೇಕು ಅಂತ ಹೇಳಿದ್ದೇನೆ. ಕೆಲವರು ಡೆವಲಪ್ಮೆಂಟ್ ಉಪಯೋಗಿಸಿದ್ದಾರೆ, ಕೆಲವರು ನೀರು ಅಲ್ಲದೆ ಉಪಯೋಗಿಸ್ತಾ ಇದ್ದಾರೆ. ಇದಲ್ಲದೆ BBMP ಇಂದ 148 ಕೋಟಿ ರೂಪಾಯಿ ಹಣ ಮತ್ತು BWCSB ಇಂದ 128 ಕೋಟಿ ರೂಪಾಯಿ 556 ಕೋಟಿ ರೂಪಾಯಿ ಉಪಯೋಗಿಸಿಕೊಳ್ಳಿಕ್ಕೆ ಎಲ್ಲ ತರದ ಬಂದಿದೆ. ಒಟ್ಟಾರೆ ನೀರಿನ ಅಭಾವ ಹೆಚ್ಚಿದ್ದು ಸಮಸ್ಯೆ ನಿವಾರಣೆಗೆ ಡಿಸಿಎಂ ಡಿಕೆಶಿ ನಾನಾ ಯೋಜನೆಗಳನ್ನ ಹಾಕ್ತಿದ್ದಾರೆ. ನೀರು ಪೂರೈಕೆ ಹೇಗಾಗತ್ತೆ, ಟ್ಯಾಂಕರ್ಗಳಿಗೆ ದರ ನಿಗದಿ ಎಷ್ಟು ಮಾಡ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಲೋಕೇಶ್ ಕೊಡಗಾದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.